ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಆಲ್ರೆಡಿ 8:30 ಆಗಿದ್ರಿ. ನಮ್ಮ ಯಜಮಾನ್ರು 8 ಗಂಟೆಗೆ ಬರ್ತಾರೆ ಅಂತ ಹೇಳ ನಾವು ರೆಡಿ ಆಗಿದ್ವಿ. ಮಕ್ಕಳು ನಾವು ನೀರು ಕಲಿಸಿ ನೋಡ್ರಿ, ಹಬ್ಬ ಆದ್ಮೇಲೆ ಹಚ್ಕೊಂಡಿನಿ. ಅದು ಅಷ್ಟು ಚಂದಾಗಿ ತೊಗೊಂಡಿದ್ವಿ, ಸಿಗಲೇ ಇಲ್ಲ. ಅದು ಹೆಂಗ್ ಮಾಯ ಆಗಿತ್ತು ಏನು. ಒಳ್ಳೆ ಇಲ್ಲಿ ಬಂದ್ಮೇಲೆ ಎಲ್ಲ ಸಾಮಾನು ತೆಗೆದಿರತ್ತೆ ಸಿಕ್ತು. ಅವಾಗ ಇವಾಗ ಹಚ್ಕೊಳಕ ಕಲಸ್ ಮಾಡಿದ್ರೆ ಆಯ್ತು ಅಂತ ಹೇಳಿ ಇಲ್ಲಿ ಗಂಟೆಗೆ ಬಿಡ್ತೀರಿ. ಅದು ಈಗ ಹಚ್ಕೊಂಡು ಕೂತೀನಿ. ಆರಾಕತೈತಿ ನೋಡ್ರಿ. ಸೊ ಇದು ಟಾಪ್ ಅಲ್ಲೇ ಆ ಮನೆಗೆ ತೊಗೊಂಡಿದ್ದು ಫ್ರೆಂಡ್ಸ್. ಫುಲ್ ಲೂಸ್ ಆಗತೈತಿ. ಸ್ಲಿಮ್ ಆಗಿನಿ, ನಾನಾ ಸ್ಲಿಮ್ ಆಗಿನೋ ಈಗ ದೊಡ್ಡದಾಗೈತಿ, ಗೊತ್ತಾಗಲಾಗೈತಿ. ಈಗ ಅವ್ರ ಸಮಯ ವೇಟ್ ಮಾಡ್ಕೊಂಡು ಕೂತೀವಿ ನೋಡ್ರಿ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಟೈಮ್ ಸಿಗೋದು ಭಾಳ ಕಡಿಮೆ. ಹಂಗಾಗಿ ನಮ್ಗೆ ಯಜಮಾನ್ ಜೊತೆಗೆ ಹೋಗೋದಂದ್ರೆ ಭಾಳ ಖುಷಿ. ಮಕ್ಳಿಗೂ ಅಷ್ಟೇ. ಪಪ್ಪ ಬರ್ತಾರಂದ್ರೆ ಅವ್ರಂದ್ರು ನಾವು ಎಲ್ರಿಗೋ ಅಮೆರಿಕಕ್ಕೆ ಹೋಗಿ ಬಂದಿ ಅನ್ನೋ ಖುಷಿನೇ ಆಗುತ್ತೆ. ನಾನೇ ಅಂದ್ರಿ ಎಲ್ಲ ಹೆಣ್ಮಕ್ಳು ಅಷ್ಟೇ, ತನ್ನ ಗಂಡ ಮಕ್ಕಳು ತಮ್ಮ ಫ್ಯಾಮಿಲಿ ಖುಷಿಯಿಂದ ಇರಬೇಕು ಅಂತೇಳಿ ಇಷ್ಟಪಡುವಂಥದ್ದು. ನಾನು ಅದೇ ಥರ. ಬಟ್ ಆದ್ರೂ ನಮ್ಗೆ ಅದು ಸ್ವಲ್ಪ ಕಡಿಮೆ. ಎಲ್ಲರಿಗೆ ಅದು ಕಾಮನ್, ಒಬ್ಬೊಬ್ರಿಗೆ ಕಾಮನ್ ಇರ್ತಾ, ಒಬ್ಬರಿಗೆ ಅಂದ್ರೆ ನಮ್ಗೆ ಏನ್ ಸಿಗುತ್ತಾ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡೋಕ್ಕಾಗಲ್ಲ. ಏನ್ ಸಿಗಲ್ಲ ನೋಡ್ರಿ ಅದನ್ನ ನಾವು ಜಾಸ್ತಿ ಇದು ಮಾಡ್ಕೊತಿರ್ತೀವಿ. ಹಂಗ ಅವ್ರು ಎಲ್ಲಿ ಜಾಸ್ತಿ ಸುತ್ತಾಡಕ್ಕದು ಕರ್ಕೊಂಡು ಹೋಗೋದು ಕಡಿಮೆ. ಹಂಗಾಗಿ ಎಲ್ಲರೂ ಹೋಗ್ಬೇಕಂದ್ರೆ ನಮಗೆ ಭಾಳ ಖುಷಿ. ಅದನ್ನ ಭಾಳ ಸಂಭ್ರಮಿಸ್ತೀವಿ ನಾನು ನನ್ನ ಮಕ್ಕಳು. ಯಾವಾಗ ಇಷ್ಟೇ ಹೊರಗಡೆ ಹೋಗಿ ಒಂದಿಷ್ಟು ಪಾನಿಪುರಿ ತಿನ್ಸ್ಕೊಂಬಂದ್ರು ನಮ್ಗೆ ದೊಡ್ಡ ಖುಷಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಇವಾಗ ಏನೈತಿ ನೋಡ್ರಿ, ರೆಡಿ ಆಗಿದ್ದೀವಿ. ಇದನ್ನ ಟಾಪ್ ಹಾಕೊಂಡಿನಿ, ಫುಲ್ ಇದು ಇರ್ತೀರಿ ಅಲ್ಲಿ. ಡೈಲಿ ಹಾಕೊಳಕ ತೊಗೊಂಡು ಬಂದೀನಿ ನೋಡ್ರಿ. ಹೆಂಗೆ ಭಾಳ ದಿವಸದ ಮೇಲೆ ಹಾಕೊಂಡಿನಿ. ಎಲ್ಲ ಲೂಸ್ ಆಗೈತಿ. ನಾಳೆ ನಾಳೆ ಹಿಡ್ಕೊಂಡ್ರೆ ಆಯ್ತು. ಮಕ್ಕಳು ರೆಡಿ ಆಗ್ಯಾರ, ಅವ್ರ ಸಂಬಂಧ ವೇಟ್ ಮಾಡ್ಕೊತ ಕೂತೀವ್ರಿ. ಈಗ ರೆಡಿ ಆಗ್ಬಿಟ್ಟೆ ಹೋಗ್ಬಿಡ್ಬೇಕ್ರಿ. ತಯಾರಾಗಿ ನಾವು ಎಲ್ಲಿಗೆ ಹೊರಟಿದ್ವಿ ಅಲ್ಲಿ ರೆಡಿಯಾಗಿ ಕಾಯೋದಿಲ್ಲ. ಅಷ್ಟು ಬ್ಯಾಸ ಇನ್ನೊಂದಿಲ್ಲ. ವಿಡಿಯೋನ ಶುರು ಮಾಡತ್ತೀವಿ. ಸೊ ಗಡ್ಡಿ ಜಾತ್ರೆಗೆ ಏನೇನು ತಗೋತೀವಿ ಅಂತೇಳಿ ಸಾಧ್ಯ ಆದ್ರೆ ಈ ವಿಡಿಯೋದೊಳಗೆ ಹಾಕ್ತೀನಿ. ಇಲ್ಲಿ ನೆಕ್ಸ್ಟ್ ನಾಳೆ ಬೆಳಗ್ಗೆ ಕಂಟಿನ್ಯೂ ಆಗುತ್ತೆ ವಿಡಿಯೋ. ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಸವನು 9:30 ಆಗ್ಯದು. ಟೈಮ್ ನನ್ನ ಮೊಬೈಲ್ ನಿಮ್ಗೆ ತೋರಿಸ್ರಿ. ಅವ್ನು ನೋಡ್ರಿ 10 ಮಿನಿಟ್ ಮುಂದೆ 9:20 ಆಗ್ಯದ ನೋಡ್ರಿ. 9:20 9:30 ಆಗೈತಿ. 9:20 9:20 ನೋಡ್ರಿ. ಅಯ್ಯ ಅಪ್ಪ ನೋಡಲ್ಲಿ, ಅಪ್ಪ ನೋಡೋತಾರ. ಬಾಯ್ ಬಾಯ್. ನಡ್ರಿ. ಏನ್ ನಮ್ಮಮ್ಮ ಹಾಕೊಂಬರಕ ಗಡ್ಡಿ. ಈ ಕಡೆ ಬಾಪು, ನೀನ್ ಅಂದರ ಇಡಿ, ಪಪ್ಪಂದರ ಕೈ ಇಡಿ. ಇಬ್ಬರದಾಗ ಒಬ್ರದ್ದು ಇಡಿ. ಫೋನ್ ಹಚ್ಚಿರಿ ನೋಡ ಅವ್ರಿಗೆ. ಇವನಿಗೆ ಹಿಡ್ಕೋರಿ ನೀವು. ಅಯ್ಯೋ ಬೇಡ, ಓಡಾಡ್ತಾ ನೋಡ್ರಿ, ಗಾಡಿ ಬರ್ತಾವ. ಬಮ್ಮು ನಾವಂತರೂ ಬಂದೀವಿ ಫ್ರೆಂಡ್ಸ. ಕಾಚಿನ ಬಳಿಗಳು ನೋಡ್ರಿ ಎಷ್ಟು ಮಸ್ತ್ ಅದಾವ. ಇವು ಇದಕ್ಕೆ ಏನಂತಾರೆ, ಚೂಡ ಬಳಿ ಅಂತಾರೆ ಇವಕ್ಕೆಲ್ಲ. ಸಂಕ್ರಮಣದಾಗ ಅವು ಸ್ಪೆಷಲ್ ರೀ. ಇಲ್ಲೆಲ್ಲ ಫುಲ್ ರಶ್ ಇರುತ್ತೆ ರೀ ಫ್ರೆಂಡ್ಸ. ನಾವೇ ಲೇಟಾಗಿ ಮಾಡಿ ಬಂದೀವಿ. ಎಲ್ಲರೂ ಮನೆಗೆ ಹೋಗೋ ಟೈಮಿನಾಗ ನಾವು ಈಗ ಬರಕತ್ತೀವಿ. ಯಜಮಾನ್ರ ಸಂಬಂಧ ಲೇಟ್ ಆಯ್ತು ರೀ. ನಾವು ಬಂದ್ರೆ ಬೆಸ್ಟ್ ಇತ್ತು. ಸುಮ್ಮ ಅವ್ರ ಸಂಬಂಧ ವೇಟ್ ಮಾಡ್ಕೋತ ಕುಂದ್ರೋದಕ್ಕಿಂತ ಬರೋದ ಬೆಸ್ಟ್ ರೀ. ಇವತ್ತು ಲೇಟ್ ಆಗುತ್ತೆ ರೀ. ನೋಡಮ್ಮ ಏನೇನು ತೊಗೋತೀವಿ ಏನೇನು ಬಿಡ್ತೀವಿ. ನಮ್ಗೆ ಅಷ್ಟೊಂದೇನು ಕಂಫರ್ಟ್ ಅನಿಸಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ನಾವು ಬರ್ಬೇಕಂತ ಅಂದ್ಕೊಂಡೀವಿ. ನೋಡೋಣ ಫ್ರೆಂಡ್ಸ್. 10-11 ತನಕ ಚಾಲು ಇರುತ್ತೆ ರೀ. ಪಪ್ಪ ಎಕಡೆ ಹೋದ್ರೆ ಇವ ನೋಡ. ಮತ್ತು ಸಿದ್ದಮ್ಮರ ಏಕಕ್ಕ ಬಂದಾರ್ರಿ. ಅವ್ರು ಎಲ್ಲದಾರು ಗೊತ್ತಿಲ್ಲ. ಈಗ ಫೋನ್ ಹಚ್ಚಿ ಹುಡ್ಕಾಡೋದಾಗೈತೆ ನೋಡ್ರಿ. ಅವರು ಲೇಟಾಗಿ ಬಂದಾರ್ರಿ ಸಿದ್ದಮ್ಮ. ಇವರಿಬ್ಬರು ಅಣ್ಣ ತಮ್ಮ ಕೂಡಿ ನಮ್ಗೆ ಅಕ್ಕ ತಂಗಿಯರಿಗೆ ಕರ್ಕೊಂಡು ಬಂದಾರ ನೋಡ್ರಿ. ಎಲ್ಲದಾರು ನೋಡ್ಬೇಕೀಗ ಅವರು. ಸ್ಟಾರ್ಟ್ ಆಯ್ತು ನೋಡ್ರಿ. ಆದ್ರೂ ಸಹ ಹಾಕಿದ್ದೆ ನಾನು ವಿಡಿಯೋ, ನೋಡಿರ್ತೀರಿ ನೀವೆಲ್ಲ. ದುಪ್ಪಟ್ಟ ಅದ ನೋಡ್ರಿ. ಈಗೆಲ್ಲ ಸಸ್ ಸಿಗ್ತಾವ. ಎಲ್ಲೇ ಆವಾಜ್ ಹೊಂಟೈತ್ರಿ ಏಕಕ್ಕಂದು. ಎಲ್ಲಿದಾರತ್ರಿ ಫ್ರೆಂಡ್ಸ? ನೋಡ್ರಿ, ಇವಾಗ ನಾವು ಜಾತ್ರೆ ಒಳಗೆ ಬಂದೀವಿ. ಫಸ್ಟ್ ಖರೀದಿ ಮಕ್ಕಳಿಂದನೇ ಶುರು ಆಗೈತೆ ನೋಡ್ರಿ ಫ್ರೆಂಡ್ಸ. ಏನು ತೊಗೊತೀವಿ ಏನಿಲ್ಲ ಅಂತೇಳಿ ನೀವು ಕಂಟಿನ್ಯೂ ಆಗಿ ನೋಡ್ರಿ ಕೊನೆವರೆಗೂ. ಟೇಕಕ್ಕರು ಬರಲಿಲ್ಲ ಫ್ರೆಂಡ್ಸ, ಯಾಕಂದ್ರೆ ಅವ್ರ ಮನ್ಯಾಗ ಒಂದು ಪ್ರಾಬ್ಲಮ್ ಆಗೈತಿ. ಸೊ ಹಾಗಾಗಿ ಅವರು ಬರಲಿಲ್ಲ. ಸೊ ನಾವ ಅಷ್ಟು ಜಾತ್ರೆನ ಮಾಡ್ತಾಯಿದ್ವಿ. ಇವಾಗ ನೋಡ್ರಿ ಫ್ರೆಂಡ್ಸ, ಇಲ್ಲಿ ಇದು ಮಕ್ಳಿಗೆ ಈ ಥರದ ಖುಷಿ ಕೊಡ್ತೈತ್ರಿ ತೊಗೊಂಡು ಆಟ ಆಡೋದಕ್ಕೆ. ಹಾಗಾಗಿ ಇದೆಲ್ಲ ನೋಡ್ತೀವಿ. ಹುಲಿ, ಸಿಂಹ, ಬೆಕ್ಕು, ನಾಯಿ, ಚಿರತೆ, ಮತ್ತು ಈ ಥರ ಮನುಷ್ಯಂದು. ಆಮೇಲೆ ಇದಕ್ಕೇನಂತೀರಿ, ಏನಪ್ಪ, ಗೋರಿಲ್ಲ, ಎಲ್ಲ ಥರದ್ದು ಚಿತ್ರ ಇದ್ದವು.
ಮಾಸ್ಕ್ ರೀ ಇದು. ಸೊ ಹಾಗಾಗಿ ಯಾವ್ದು ತೊಗೊಂಡಿವಿ ಅಂತೇಳಿ ಆಮೇಲೆ ತೋರಿಸ್ತೀನಿ ನಿಮ್ಗೆ. ಇವಾಗ ನೋಡ್ರಿ ಮುಂದೆ ಬಂದ್ವಿ. ಯಾವಾಗ ಏನೈತಿ ನನಗೆ ಈ ಥರದ್ದು ತೊಗೋಬೇಕನ್ನೋದು ಭಾಳ ದಿನದ ಇತ್ತು ರೀ. ಯಾವಾಗೋ ಯಾರ ಮನೆಗೋ ನೋಡಿದ್ದೆ ನಾನು, ಚೆನ್ನಾಗಿ ಕಾಣಿಸಕತ್ತಿದ್ವು. ನಮ್ಮದು ಹೊಸ ಮನೆಗೆ ಮಸ್ತ್ ಕಾಣಿಸ್ತಾವೆ, ಹಬ್ಬ ಹರಿದಿನದೊಳಗೆ ಫಂಕ್ಷನ್ ಇದ್ದಾಗ ಹಾಕೋದಿಕ್ಕೆ ಚೆನ್ನಾಗಂತ ಅನ್ನಿಸ್ತಾವೆ ಅಂತೇಳಿ ಇವನ್ನ ತೊಗೊಂಡೆ ನೋಡ್ರಿ. ಯಾವ ತೊಗೊಂಡಿವಂತ ನಿಮ್ಗೆ ಹೇಳ್ತೀನಿ. ಸೊ ಜಾತ್ರೆ ಒಳಗೆ ನೋಡ್ತಿರ್ಬೋದು ನೀವು, ಕಲರ್ಫುಲ್ ಆಗಿರುವಂಥ ಮಕ್ಕಳಿಗಂತರೂ ಆಟ ಆಡ್ಸೋದಕ್ಕೆ ಸಿಕ್ಕಾಪಟ್ಟೆ ಇದು ಬಂದಿದ್ದು ರೀ, ಕುಂದ್ರವು ಗಾಡಿ ಅದು ಏನಂತೀರಿ ಅವೆಲ್ಲನೂ ಕೂಡ. ಸೊ ಇವಾಗ ನೋಡ್ರಿ ರೊಕ್ಕ ಕೊಡ್ತಾ ಇದ್ದಾರೆ ಯಜಮಾನ್ರು. ನಾನು ಹಂಗಿಂಗ ಮಾಡಿ ಒಂದು ಸ್ವಲ್ಪ ರೊಕ್ಕ ಕಡಿಮೆ ಮಾಡಿ ತಗೊಂಡೆ. ಅದಾದ್ಮ್ಯಾಗ ಮತ್ತು ಇಲ್ಲಿ ಮುಂದೆ ನೋಡ್ರಿ ಎಲ್ಲ ರೀತಿಯಿಂದ ಹಪ್ಪಳಗಳಿದ್ದವು ರೀ. ಇಲ್ಲಿ ರಾಗಿವು, ಅಕ್ಕಿವು, ಸಾಬೂದನಿವು, ಆಮ್ಯಾಗ ಇದು ರೀ ಏನಪ್ಪ ಬೇರೆ ಬೇರೆ ಥರದಿಂದನೂ ಸಣ್ಣ ಸಣ್ಣ ಈ ಥರದ್ದು ಪಾಕೆಟ್ನ್ಯಾಗ ಕರ್ದು ಇಟ್ಟಿದ್ರಿ ಅಂದರೆ ಯಾವ ಪದಾರ್ಥ ಯಾವ ಥರ ರುಚಿ ಐತಿ ಅಂತ ಹೇಳಿ ನಾನು ಕೂಡ ತೊಗೊಂಡೆ. ಎಲ್ಲ ಟೇಸ್ಟ್ ಮಾಡಿದ್ವಿ, ಚೆನ್ನಾಗಂತ ಅನಿಸಿದ್ವು. ಯಜಮಾನ್ರಿಗೆ ಮೊಸರು ಇದು ಇರ್ತದೆ ನೋಡ್ರಿ, ಮೆಣಸಿನ್ಕಾಯಿ, ಜೀರಿಗೆ, ಮೊಸರು ಮತ್ತು ಧನಿಯಾ, ಮೆಂತ್ಯ ಎಲ್ಲ ಫ್ರೈ ಮಾಡಿ ಅದ್ರೊಳಗೆ ಕೊರೆದು ತುಂಬಿ ಒಣಗಿಸ್ತಾರೆ ನೋಡ್ರಿ. ಆ ಥರದ್ದು ಇಷ್ಟ ಭಾಳ ಪಡ್ತಾರೆ ಅವರು. ಬಟ್ ಅದು ತೊಗೊಂಡಾದ್ಮ್ಯಾಗ ಮತ್ತು ನೆಕ್ಸ್ಟ್ ಮುಂದೆ ನೋಡೋಣ. ಪಾಪಡ್ ಚಿಪ್ಸ್, ಆಲ್ ಫ್ಲೇವರ್ ಪಾಪಡ್ ಅಂತೇಳಿ ಆನ್ಲೈನ್ ಆರ್ಡರ್ ಕೂಡ ಮಾಡ್ಬೋದು, ಟೇಸ್ಟ್ ಫ್ರೀ ಅಂಥೇಳಿ ಚೆನ್ನಾಗಿ ಇದ್ದು ರೀ. ಅವರು ವಿಡಿಯೋ ಮಾಡು ಅಂತ ಹೇಳಿದ್ರು ಫ್ರೆಂಡ್ಸ. ಸೊ ಹಾಗಾಗಿ ನಾನು ವಿಡಿಯೋ ಮಾಡಿದೆ. ಅದಾದ್ಮ್ಯಾಗ ನನಗೆ ಭಾಳನೇ ಖುಷಿಯಾಗಿದ್ದು ಒಂದು ಇನ್ಸಿಡೆಂಟ್ ಆಯಿತು ಫ್ರೆಂಡ್ಸ. ಅದು ಏನಂತೇಳಿ ನಿಮ್ಗೆ ನೆಕ್ಸ್ಟ್ ಲಾಗ್ದೊಳಗೆ ಹೇಳ್ತೀನಿ. ಇವಾಗ ನೋಡ್ರಿ ಇವನಿಗಂತರೂ ಈ ಥರದ್ದು ಭಾಳ ಆಡ್ಬೇಕನ್ನೋದಿತ್ತು. ನಾವಿನ್ನೂ ಅವು ಪಾಪಡವು ತೊಗೊಳತ್ನ್ಯಾಗನೇ ಮಗನಿಗೆ ಪುರ್ಸತ್ತಿಗಿರಲಿಲ್ಲ. ನಡಿ ಅಂತ ಹಚ್ಚಿಬಿಟ್ಟಿದ್ನಲ್ಲಿ ಹೋಗಮ್ಮ ಅಂತೇಳಿ. ನನ್ನ ಮಗಳಿಗೆ ಇದ್ರೊಳಗೆ ಕುಂದ್ರವ ಅಂತಂದ್ರೆ ನಾ ಯಾಕೆ ಅಂದಳ್ರಿ, ಇಷ್ಟಿಷ್ಟ ನೀರಿನ್ಯಾಗ ನನಗೆ ಇಷ್ಟ ಆಗಲ್ಲ ಮಮ್ಮಿ ಅಂತ ಅಂದ್ಲು. ಅದಾದ್ಮ್ಯಾಗ ಮುಂದೆ ನೋಡ್ರಿ ಫ್ರೆಂಡ್ಸ ಎಲ್ಲ ರೀತಿಯಿಂದ ಉಪ್ಪಿನಕಾಯಿನೂ ಇದ್ದು ನೋಡ್ರಿ, ಎಲ್ಲ ಮನೆಯಲ್ಲಿ ಮಾಡಿರುವಂಥವು. ಟೇಸ್ಟ್ ವೈಸ್ ಎಲ್ಲ ನೋಡಿ ಚೆಕ್ ಮಾಡಿ ತೊಗೊತಾ ಇದ್ರು. ಇವು ಅಂತೂ ನಾನು ನೋಡೇ ಇಲ್ಲರಿ, ಇವು ಎದುರು ಉಪ್ಪಿನಕಾಯಿ ಅಂತೇಳಿ ಅವ್ರು ಹೇಳಿದ್ರು. ಅವ್ರಿಗೆ ಕನ್ನಡ ಬರಲ್ಲ, ಮರಾಠಿನೂ ಬರಲ್ಲ, ಹಿಂದಿ ಒಳಗೆ ಮಾತಾಡ್ತಾ ಇದ್ರು. ಉಪ್ಪಿನಕಾಯಿ ಅಂತ ನೋಡಿದ್ರು ಒಂದೊಂದು ಗೊತ್ತಾಗ್ತಾವೆ. ಮಾವಿನಕಾಯಿವು, ಮೆಣಸಿನ್ಕಾಯಿವು, ಮತ್ತು ಹಾಗಲಕಾಯಿವು, ಆಮೇಲೆ ಲಿಂಬೆ ಹಣ್ಣಿನೂ ಎಲ್ಲ ಅಂದ್ರೆ ಹಿಂಗೆ ಭಾಳ ವರ್ಷಿನೂ ಮತ್ತು ಈ ಥರದ್ದೆಲ್ಲ, ಮತ್ತು ಬೆಲ್ಲಿನೂ, ಸಕ್ರೆವು, ಈ ಥರದ್ದೆಲ್ಲ ರೀತಿಯಿಂದನೂ ಕೂಡ ಇಟ್ಟಿದ್ರು ನೋಡ್ರಿ. ಎಲ್ಲನೂ ಒಣ ಉಪ್ಪಿನಕಾಯಿನೂ ಇರ್ತಾವಂತ ನೋಡ್ರಿ ಫ್ರೆಂಡ್ಸ್. ಮಾವಿನಕಾಯಿವು ಒಂಥರ ನೋಡಿದ್ರೇ ಇವ ಅನ್ನಂಗಂತ ಇರ್ತಿತ್ತು. ನಮ್ಮ ಸ್ನೇಹ ಅಂತೂ ಮಮ್ಮಿ ಸಣ್ಣ ಸಣ್ಣ ಮೀನು ಕಣ್ಣಂಗೆ ಕಾಣ್ತಾವೆ ಮಮ್ಮಿ, ಇವು ನಾಲ್ ತೊಡ್ದಾಗ ಇರ್ತಾವಲ್ಲ ಅಂತೇಳಿ ಬಜಾರ್ದಾಗ ಹೋದ ನಾಲ್ ತೊಡ್ದಾಗ ನೋಡ್ಯಾಡ್ರಿ ಆಕಿ. ಅದಕ್ಕೆ ಹೇಳತ್ತಿದ್ಲು. ನಮ್ಮ ಯಜಮಾನ್ರು ಅಂತೂ ಸಿಕ್ಕಾಪಟ್ಟೆ ನಗಾಕತ್ತಿದ್ರು. ಸೊ ಇಲ್ಲಿ ನೋಡ್ರಿ ಹಸಿಮೆಣ್ಸಿಕಾಯಿನೂ ಉಪ್ಪಿನಕಾಯಿ ಇರ್ತಾವ್ರಿ, ಅವು ಟೇಸ್ಟ್ ಚೆನ್ನಾಗಿರ್ತಾವೆ. ನಮ್ಮ ಯಜಮಾನ್ರಿಗೆ ಈಗ ಮನೆಗೆ ಮಾಡಿರುವಂಥ ಮಾವಿನಕಾಯಿ, ಉಪ್ಪಿನಕಾಯಿ ಮತ್ತು ಇದ್ರು ರೀ ಇವು ಬಾರಿಕಾಯಿ ಅಂತಂದು ನೋಡ್ರಿ, ಬಾರಿಕಾಯಿ ಉಪ್ಪಿನಕಾಯಿ. ಇವು ಹೇಳಿದ್ರಿ ಫ್ರೆಂಡ್ ಹಲಸಿನ ಹಣ್ಣಿಂದು ಉಪ್ಪಿನಕಾಯಿ, ಟಮಾಟಿ ಉಪ್ಪಿನಕಾಯಿ ಎಲ್ಲನೂ ಇದ್ದವು ರೀ. ಯಜಮಾನ್ರಿಗೆ ಅಂತೇಳಿ 2 ಐಟಮ್ ತೊಗೊಂಬಂದಿನಿ, ಆಮೇಲೆ ತೋರಿಸ್ತೀನಿ. ಅದಾದ್ಮ್ಯಾಗ ಮತ್ತು ಸ್ವಲ್ಪ ಅಲ್ಲಿ ವಡಾಪಾವ್ ಭಾಳ ಫೇಮಸ್ ರೀ ಗಡ್ಡ ಜಾತ್ರೆಯೊಳಗೆ. ವಡಾಪಾವ್ ಸಖತ್ತಾಗಿ ಇರ್ತಾವೆ, ಹಾಗಾಗಿ ವಡಾಪಾವ್ ತೊಗೊಂಡ್ವಿ. ಇವಾಗ ನೋಡಿರಿ ಫ್ರೆಂಡ್ಸ, ಅದಾದ್ಮ್ಯಾಗ ಬೇಳ ಅಂತೇಳಿ ಕೇಸಿ ಸುಮ್ಮ ಹೋಗಿ ಬಂದೀವಲ್ಲ, ಸ್ವಲ್ಪ ಲೈಟಾಗಿ ತಿಂದ್ರೆ ಆಯಿತು ಅಂಥೇಳಿ ಬೇಳೆ ಕೂಡ ತೊಗೊಂಡ್ವಿ. ಟೈಮ್ ಎಷ್ಟಾಗೈತೆ ನೋಡ್ರಿ, ನಿಮ್ಮ ಮೊಬೈಲ್ದ ಟೈಮ್ ಎಷ್ಟಾಗೈತೆ ನೋಡ್ರಿ, ನೋಡ ತೋರಿಸ್ರಿ ಇಲ್ಲಿ. ಸರಿ ಮಮ್ಮ, 12:33. ಹನ್ನೆರಡೂವರೆ ಆಯ್ತು ನೋಡ್ರಿ. 9:00 ಹೋಗ್ಯಾವು, 12:00 ಬಂದೆವು. 9:00, 10:00, 11:00, 12:00. ಹೋಗಕ್ಕೆ 15 ನಿಮಿಷ, ಬರೋಕೆ 15 ನಿಮಿಷ. 7 ಗಂಟೆಗೆ ಹೋಗ್ಬೇಕಲ್ಲಿ.
ಗಂಟೆಗೆ ಹೋಗಿದ್ವಿ ಅಂದ್ರೆ ಆರಾಮ್ಸ್ರಿ ಬರ್ತೈತ್ರಿ ಫ್ರೆಂಡ್ಸ. ಏನು ತಂದಿನಂತೇಳಿ ನಾಳೆ ಬೆಳಿಗ್ಗೆ ತೋರಿಸ್ತೀನಿ, ಏನು ತೋರಿಸಲ್ಲ. ಎಲ್ಲ ಫುಲ್ ಸೈಲೆಂಟ್ ಆಗೈತ್ರಿ ಅಪಾರ್ಟ್ಮೆಂಟ್. ನಡಿಯೋ ಸುಮ್ಮ ನಡಿ. ನಡಿಯೋ ನೋಡ್ರಿ ಫ್ರೆಂಡ್ಸ್, ನಾಳೆಗೆ ಸುಟ್ಟಿ ಐತ್ರಿ. ನಾಳೆಗೆ ಸುಟ್ಟಿ ಇರೋದ್ರಿಂದ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಹೋಗಿ ಬಂದ್ವಿ. ಓಕೆ ಫ್ರೆಂಡ್ಸ, ಇನ್ನು ಬೆಳಗ್ಗೆನೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತೇನೆ. ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ನೀರು ಕಾಸಕ್ಕೆ ಇಟ್ಟೀನಿ. ಯಜಮಾನ್ರಿ ಈಗ ಎದ್ದಿದ್ದಾರೆ. ಸೊ ಮಕ್ಳು ಇನ್ನೂ ಮಕ್ಕೊಂಡಿದ್ದಾರೆ ನೋಡ್ರಿ. ನನಗೂ ಸೂಟಿ ಐತಿ ರವಿವಾರ, ಅದಕ್ಕಂತೇಳಿ ಎಬ್ಬಿಸಿಲ್ಲ ಅವ್ರೀಗ. ಈಗ ನಾನೇ ನಾಷ್ಟಕ್ಕೆ ಏನರ ಮಾಡ್ಬೇಕು ನೋಡ್ರಿ. ಏನು ಮಾಡ್ಬೇಕಂದ್ರೆ ಈಗ ಉಪ್ಪಿಟ್ಟು ಮಾಡಿದ್ರೆ ಆಯಿತು. ನಮಗೂ ಎಲ್ಲರಿಗೂ ಇಷ್ಟ, ಹೊಟ್ಟೆನೂ ತುಂಬ್ದಂಗೆ ಆಗತ್ತೆ. ಹಾಗಾಗಿ ಅದನ್ನ ಮಾಡ್ಬೇಕಂತ ಅಂದ್ಕೊಂಡಿನಿ ಸದ್ಯಕ್ಕೆ. ನೀರು ಕಾಯಕ್ಕೆ ಇಟ್ಟಿನ್ರಿ. ಆಲ್ರೆಡಿ ಜಳ ಶುರುವಾಗೈತಿ ಬೆಳಗ್ಗೆ. ಇದು ತೆಗಿತಿ ನೋಡ್ರಿ, ಗಾಳಿ ಭಾಳ ಬರ್ತೈತಿ, ಬಿಸಿಲು ಜಳ ಎಲ್ಲ ಏಕಟ್ಟನ ಬಂದುಬಿಡ್ತೈತಿ. ಗ್ಯಾಸ್ ಆರ್ಬಿಡ್ತೈತಿ ರೀ ಒಮ್ಮೊಮ್ಮೆ. ಮುಂದಿದ್ರಷ್ಟೇ ತೆಗಿತೀನಿ, ಇಲ್ಲಿಕ್ಕಿಲ್ಲ. ನಿನ್ನೆ ಭಾಳ ಲೇಟ್ ಆಯ್ತು ನೋಡ್ರಿ ಬರೋಕೆ. ಸುಸ್ತು ಬೆಳಗ್ಗೆ ಹೇಳ್ಬೇಕಂದ್ರೆ. ಮೊದಲು ರವೆ ಹುರ್ಕೋತೀನಿ ರೀ. ಭಾಳ ದಪ್ಪದ ನೋಡ್ರಿ ಫ್ರೆಂಡ್ಸ್ ರವೆ. ನೀರು ಬಂದಿದ್ದೀವಿ ರೀ ಇವತ್ತು. ಎದ್ದೀನಿ, ಎದ್ದು ಯಜಮಾನ್ರಿಗೆ ಎಬ್ಸಿನಿ, ಬರ್ರಿ ನೀರು ಬಂದು ತುಂಬ್ಕೊಂಡು ಬರಮ್ಮಂತೇಳಿ. ನನ್ನ 15 ಮಿನಿಟ್ ಬಿಟ್ಟು ಹೋಗಮ್ಮ ನಿಂದರಂದ್ರು ಅವರು. ಹಾಂ ಅಂತೇಳಿ ಮಕ್ಕೊಂಡಿನಿ, ಒಳ್ಳೆ ನಮ್ಗೆ ನಿದ್ದೀನಿ ಅಂತೀವಿ. ಏನು ಮಾಡ್ತೀರಿ? ಅಯ್ಯವ್ವ, ಏನು ತೊಗೊಂಡು ಬನ್ನಿ ಅಂತೇಳಿ ನಿಮ್ಗೆ ಆಮೇಲೆ ತೋರಿಸ್ತೀನಿ ರೀ ನಾನು. ಹಂಗೆ ರವೆ ನಾ ಅಳತಿ ಮಾಡಿ ಹಾಕಿನ ರೂಢಿ, ಹಂಗಾಗಿ ಮತ್ತೆ ಅಳತಿ ಮಾಡ್ಕೋತೀನಿ. ಡೈರೆಕ್ಟಾಗಿ ಹಾಕೊಂಡ್ಬಿಟ್ಟೆ. ರವೆ ಒಂದು ಅಳತಿ ಮಾಡ್ಕೋತೀನಿ ನೋಡ್ರಿ ಫ್ರೆಂಡ್ಸ್. ನಾನು ಉಪ್ಪಿಟ್ಟು ಮಾಡೋದು ಅಳತಿ ಮಾಡಾರ್ದನು ಮಾಡ್ತೀನಿ. ಹಿಂಗೆ ಮನ್ಸು ಕಸದ ಗಾಡಿ ಬಂದಂಗೆ ಆಯ್ತು ರೀ. ಒಂದೇ ಟೈಮಿಗೆ ಬರೋದ್ರಿ ಕಸದ ಗಾಡಿ, ಲೇಟಾಗಿ ಬರೋದು. ಓಕೆ, ಉಪ್ಪಿಟ್ಟು ಮಾಡೋಕೆ ರವಾಗೆ ಹುರ್ಕೊಂಡು ಫ್ರೆಂಡ್ಸ್, ನಮ್ಮ ಮನ್ಯಾಗ ಒಂದು ಪವಾಡನೇ ನಡೆಯತ್ತದ್ರಿ ಸದ್ಯಕ್ಕೆ. ಏನಪ್ಪ ಅಂತಂದ್ರೆ ತೋರಿಸ್ತೀನಿ ನಿಂದರ್ರಿ. ಕಸದ ಗಾಡಿ ಬಂದೈತ್ರಿ. ನಾನು ರವೆ ಉರಿಯಾತಿದ್ದೆ ಫ್ರೆಂಡ್ಸ. ಇಲ್ಲಿ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಗಂಡು ಮಕ್ಕಳೇ ಬಂದು ಜಾಸ್ತಿ ಇಲ್ಲಿ ಹೋಗ್ಯದ ಅಪಾರ್ಟ್ಮೆಂಟ್ ನನ್ನ ಜನ. ಒಮ್ಮೊಮ್ಮೆ ಹೆಣ್ಮಕ್ಳು ಬರ್ತಾರೆ, ಕೈಯಾಗ ಕೆಲಸದೆಲ್ಲ ಇರ್ತಾರೆ ನೋಡ್ರಿ ಬೆಳಗ್ಗೆ ಟೈಮ್ದಾಗ. ಇನ್ನು ಮತ್ತೆ ಇಬ್ಬರು ಬಂದಾರ ನೋಡ್ರಿ. ನಮ್ಮ ಯಜಮಾನಪ್ಪ ಕಸ ಒಕ್ಕಟ್ಟಕ್ಕೆ ಹೋಗ್ಯಾರ್ರಿ ಫ್ರೆಂಡ್ಸ. ಅದೇ ದೊಡ್ಡ ಪವಾಡ್ರಿ ಸದ್ಯಕ್ಕೆ ನಮ್ಮ ಮನ್ಯಾಗ. ಯಾಕಂದ್ರೆ ಅವ್ರು ಹೋಗಲ್ಲ ಮಾಡಲ್ರಿ ಅವ್ರು ಈ ಥರದ ಕೆಲಸ. ಈಗ ಎಮರ್ಜೆನ್ಸಿ ಈಗ ನಾನು ರವೆ ಉರಿಯತ್ತೀನಿ, ಒತ್ತು ಬಿಡುತ್ತಾ ಓರಿ ಪ್ಲೀಸ್ ರೀ ಜಸ್ಟ್ ಇದು ಮಾಡಿಕೊಂಡೆ ಹೋಗಿ ಕಸ ಒಕ್ಕಟ್ಟಿದ್ರು ನೋಡ್ರಿ ಫ್ರೆಂಡ್ಸ. ಏನು ರೀ ಹೆಣ್ಮಕ್ಳದು ಹೆಂಡತಿ ಕೈಯಾಗ ಒಂದು ಟೈಮ್ ಕೈಯಾಗ ಕೆಲಸ ಇದ್ದಾಗ ಈ ಥರ ಹೋಗಿ ಹೆಲ್ಪ್ ಮಾಡಿದ್ರೆ ತಪ್ಪೇನಿಲ್ಲ ನೋಡ್ರಿ. ಇದೆಲ್ಲ ಎಷ್ಟೆಷ್ಟು ದೊಡ್ಡ ದೊಡ್ಡ ಆಫೀಸರ್ ಸಮಯ ಕೆಲಸ ಮಾಡ್ತಾರೆ, ಹೌದಿಲ್ರಿ ಫ್ರೆಂಡ್ಸ? ಏನು ತಪ್ಪಿಲ್ರಿ ಒಂದು ಟೈಮಿಂಗ್ ಮಾಡಿದ್ರ. ಎಲ್ಲಿಗೆ ಹೋದರು? ಇನ್ನೂ ಬಂದಿಲ್ಲ ನಮ್ಮ ಯಜಮಾನ್ರು. ಮೋಸ್ಟ್ಲಿ ಲಿಫ್ಟ್ನೇ ಬರತ್ತಾರೇನ್ರಿ. ಮಾವ ರೊಕ್ಕಟ್ ಬಂದ್ರು ಆಲ್ರೆಡಿ. ಪ್ಯಾಂಟುಣ್ಗಿಲಿನೇ ಬಂದರು ಅವರು.
ಇವ್ರಿ ತಗರಿ ಈ ಕಡೆ ಬಿಸಿಲು ಇಷ್ಟು ದಿನ ಬರ್ತಿದ್ದಿಲ್ರಿ. ಈಗ ಬೇಸಿಗೆ ಚಾಲೂ ಆದಂಗೆಲ್ಲ ಬಿಸಿಲು ಈ ಕಡೆಗೆ ಬರತ್ತದ ನೋಡ್ರಿ ಫ್ರೆಂಡ್ಸ್. ಯಾವಾಗಲೂ ಸೂರ್ಯ ಬಂದೇ ಬರ್ತಾನೆ. ಒಂದು ಬಿಸಿಲಿನ ಛಾಯೆ ಏನಿರುತ್ತೆ ನೋಡ್ರಿ, ಎನಿ ಟೈಮ್ ಒಂದೇ ಥರ ಬರಬೇಕು. ಬಟ್ ಇಲ್ಲಿ ಹಂಗಿಲ್ಲ. ಈಗ ಬೇಸಿಗೆ ಬಂದಂಗೆಲ್ಲ ಬಿಸಿಲು ಕಡಕ್ಕದಂಗೆಲ್ಲ ಈ ಥರ ಈ ಕಡೆ ಇಲ್ಲಿ ತನಕ ಬರ್ತೀರಿ ಫ್ರೆಂಡ್ಸ್. ಇಲ್ಲಿ ತನಕ ಬರ್ತೆ. ಥಂಡ್ಯಾಗ ಬಂದಿಲ್ಲ ರೀ ಇಷ್ಟು ದಿನ. ನನ್ನ ಮುದ್ದು ಬಂಗಾರ ಗುಂಡಗಳು ಇನ್ನೂ ಮುಕ್ಕೊಂಡಾರ್ರಿ. ಮುಕ್ಕೊಳಲಕ್ಕ ಎಬ್ಬಿಸ್ಬೇಕಂದೆ ನಾಷ್ಟ ಮಾಡಿನೇ ಒತ್ತಟಿ ಎಬ್ಸಿದ್ರೆ ಐತಂತೇಳಿ. ಫ್ರೆಂಡ್ಸ, ಉಳ್ದಂಥ ವಿಡಿಯೋ ಕ್ಲಿಪ್ಪಿಂಗ್ಸ ಏನು ತೊಗೊಂಡ್ವಿ ಏನು ಎಂತ ಎಲ್ಲನೂ ನಿಮ್ಗೆ ನೆಕ್ಸ್ಟ್ ಲಾಗ ಇದೇ ದಿನ ಸಾಯಂಕಾಲ ಹಾಕ್ತೀನಿ ರೀ. ಸಾಯಂಕಾಲದ ವಿಡಿಯೋನು ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಏನೇನು ತೊಗೊಂಬಂದು ಜಾತ್ರೆಯಾಗ ಏನಿಲ್ಲ ಎಂತ ಎಲ್ಲನೂ ಕೂಡ ಸೊ ನೋಡಿ ಸಪೋರ್ಟ್ ಮಾಡ್ತೀರಂತ ಅನ್ಕೊತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಬಾಯ್.